ಈ ತೊಂದರೆಗಳನ್ನು ನೀವು ಕಡಿಮೆ ಪೆಟ್ರೋಲ್ ಬಳಸ್ರಿ, ಡೀಸೆಲ್ ಬಳಸ್ರಿ, ನೀವು ಕಡಿಮೆ ಖರ್ಚು ಮಾಡಿರಿ, ಮತ್ತೇನೋ ಮಾಡಿರಿ ಅನ್ನುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮಾತುಗಳು ಇವತ್ತು ನೆನಪು ಮಾಡ್ತಾ ಇರೋದನ್ನು ನಾವು ಗಮನಿಸಿದಾಗ ಅದೇ ಕಾಲಕ್ಕೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಆಗುತ್ತೆ ನೀವು ಅಷ್ಟು ಕಡಿಮೆ ಖರ್ಚು ಮಾಡಿರಿ, ಬಂಗಾರ ಕೊಳ್ಳಿಕ್ಕೆ ಹೋಗಬೇಡ್ರಿ ಅನ್ನೋಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇಲ್ಲ ಸುಭಿಕ್ಷದಲ್ರಿ, ನಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀರೋ, 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀರಿ, ಎಲ್ಲ ಆರಾಮದ, ಡೆವಲಪ್ಮೆಂಟ್ ಅದ, ಉದ್ಯೋಗ ಸೃಷ್ಟಿ ಆಗಿದೆ, ಎಷ್ಟೆಲ್ಲ ಹೇಳ್ತೀರಿ ನಿಮ್ಮ ಮೀಡಿಯಾದ ಮೂಲಕ. ಅದರಲ್ಲೂ ಗೋಧಿ ಮೀಡಿಯಾ ಮೂಲಕ ಇವತ್ತು ಏನು ಇಡೀ ದೇಶ ಸಮೃದ್ಧದಪ್ಪ ಅನ್ನುವಂಥ ಮಾತು. ಆದರೆ ಇವತ್ತು ಈ ಮಾತನ್ನು ಯಾಕೆ ಮಾತಾಡ್ತಾ ಇದ್ದೀರಿ ಅಂದರೆ ಈಗ ವಾಸ್ತವ ಈಗ ಹೇಳ್ತಾ ಇದ್ದಾರೆ. ಯಾಕೆ ಚುನಾವಣೆ ಇಲ್ಲ, ಮತ್ತೆ ಚುನಾವಣೆ ಬಂದು ಶುರುವಾಗಿಬಿಡ್ತದೆ. ನಾವು ಜಗತ್ತಿನಲ್ಲಿ ಶ್ರೀಮಂತರು 3ನೇ ನಂಬರು, 4ನೇ ನಂಬರು, ಏನು 2ನೇ ನಂಬರ್ ಬರ್ತಾ ಇದ್ದೀವಿ. ಹೇಳೋದು ಹೇಳ್ರಿ, ಏನು ತಪ್ಪಿಲ್ಲ. ಅದು ಸುಳ್ಳುಗಳನ್ನು ಯಾಕೆ ಹೇಳಿದ್ರಿ? ಇದು ವಾಸ್ತವ ಸತ್ಯನ ಹೇಳಿ ನೀವು ಗೆಲ್ಲರಿ ಜನರ ಮನಸ್ಸನ್ನು. ನಿರಂತರವಾಗಿ ಗೋಧಿ ಮೀಡಿಯಾ ವಿರೋಧಿ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. 215 ಲಕ್ಷ ಕೋಟಿ ರೂಪಾಯಿ ಸಾಲ ಮೇಲದ ಅನ್ನೋದನ್ನು ನೀವು ಯಾಕೆ ಮಾತಾಡ್ತಾ ಇಲ್ಲ? ಈ ಸಾಲ ಹರಿದುಗೆ ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ಉದ್ಯೋಗ ಸೃಷ್ಟಿ ಯಾವ ರೀತಿ ಆಗಬೇಕು, ಯಾವ ರೀತಿ ಆಗಬಾರ್ದು ಅನ್ನೋದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲನೂ ಇವತ್ತು ಕಾರ್ಪೊರೇಟ್ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀರಿ. 32 PSUಗಳನ್ನು ಕಾರ್ಪೊರೇಟ್ಗಳಿಗೆ ಕೊಟ್ಟಿದ್ರಿ. ಎಷ್ಟು ಇನ್ಕಮ್ ಬಂತ್ರಿ? ಇದ್ದು ಬ್ಯಾಂಕ್ಗಳನ್ನ ಮರ್ಜ್ ಮಾಡಿ ಸಣ್ಣ ಮಾಡ್ತಾಯಿದ್ರಿ, ಕಡಿಮೆ ಮಾಡ್ತಾಯಿದ್ದೀರಿ. ಏನಿದ್ರ ಅರ್ಥ? ನಿತ್ಯನ ಹೇಳ್ತಾನೆ ಇರ್ತೀವಿ. ಇವತ್ತಿನವರೆಗೂ ರಾಹುಲ್ ಗಾಂಧಿ ಟೀಕಾ ಮಾಡಿದ್ರು. ಇಟ್ ಮೀನ್ಸ್ ವಿರೋಧಕ್ಕಾಗಿ ಅವ್ರು ವಿರೋಧ ಮಾಡಿದಾರೆ ಅಂತ ಹೇಳೋನು. ಬಟ್ ಅವ್ರು ಹೇಳಿದ್ರೆ ಸುಳ್ಳುಗಳಿದ್ದುವ. ಇಲ್ಲಿ ಒಬ್ಬ ರೈತ ನೋಡ್ರಿ, ಕಳೆದ 12 ವರ್ಷಗಳಲ್ಲಿ ಕಡಿಮೆ ಅಂದರೂ ಒಂದು 30-35 ಲಕ್ಷವರೆಗೆ ರೈತರು ತಮ್ಮ ಪ್ರಾಣ ಬಿಟ್ಟಿದ್ದಾರೆ ಅನ್ನೋದು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ರಿಪೋರ್ಟ್ ಬರ್ತಾ ಇದ್ದಾವೆ. ಮಹಾರಾಷ್ಟ್ರದಲ್ಲಿ ಫಸ್ಟು, 2ನೇದು ಕರ್ನಾಟಕದಲ್ಲೇ. 2000 ಹಿಡ್ಕೊಂಡು 25-26 ವರ್ಷಗಳಲ್ಲಂತೂ 50 ಲಕ್ಷ